ಅಮ್ಮನವರ ತೊಪ್ಲು. ಈ ಹೆಸರೇ ಹೇಳುವಂತೆ ವಿಶೇಷವಾಗಿರೋ ಈ ಜಾಗಕ್ಕೆ ವಿಶೇಷ ಕಥೆಯೂ ಇದೆ. ಈ ಜಾಗ ಕೊಲ್ಲೂರು ಮೂಕಾಂಬಿಕಾ ದೇವಳಕ್ಕೆ ಸೇರಿದ್ದು. ಆದ್ದರಿಂದಲೇ ಈ ಜಾಗಕ್ಕೆ ಅಮ್ಮನವರ ತೊಪ್ಲು ಎಂದು ಕರೆಯುತ್ತಾರೆ. ಇಲ್ಲಿ ವಾಸಿಸುವವರು ತೆಂಗನ್ನು ಬೆಳೆದು ತೆಂಗಿನಕಾಯಿಯನ್ನು ಕೊಲ್ಲೂರು ಮೂಕಾಂಬಿಕಾ ಅಮ್ಮನವರಿಗೆ ಅರ್ಪಿಸಲಿಕ್ಕೆಂದೇ ಒಂದು ಸ್ಥಳದಲ್ಲಿ ತೆಂಗಿನಕಾಯಿಯನ್ನು ರಾಶಿ ಹಾಕುತ್ತಾರೆ. ಆ ಸ್ಥಳವನ್ನೇ ಬಂಡಸಾಲೆ ಎಂದು ಕರೆಯುತ್ತಾರೆ. ಭೂತಕಾರ್ವಿ ಎನ್ನುವವರು ಸುಮಾರು 100 ವರ್ಷದ ಹಿಂದೆ ಇದೇ ಜಾಗದಲ್ಲಿ ಈ ಬಂಡಸಾಲೆಯಲ್ಲಿ ಒಂದು ದೇವರ ಫೋಟೋವನ್ನು ಇಟ್ಟು ಭಜನೆ ಮಾಡಲು ಆರಂಭಿಸಿದರು. ಆ ಪದ್ಧತಿ 100 ವರ್ಷದಿಂದ ಇವತ್ತಿಗೂ ಅನೂಚಾನವಾಗಿ ನಡೆದುಕೊಂಡು ಬಂದಿದೆ. ಅಮ್ಮನವರ ತೊಪ್ಲಿಗೂ ಮತ್ತು ಶ್ರೀ ಮೂಕಾಂಬಿಕಾ ದೇವಾಲಯ ಕೊಲ್ಲೂರಿಗೂ ಅವಿನಾಭಾವ ಸಂಬಂಧ. ಅಂದು ತೆಂಗಿನ ಗರಿಯ ಚಪ್ಪರದಲ್ಲಿ ಆರಂಭಗೊಂಡ ಈ ಭಜನಾ ಕೇಂದ್ರ ಇಂದು ಉಪ್ಪುಂದ ಶ್ರೀ ಅಮ್ಮನವರ ತೊಪ್ಲು ಶ್ರೀರಾಮ ಭಜನಾ ಮಂದಿರ, ಶ್ರೀರಾಮ ಭಜನಾ ಮಂಡಳಿ ರಿಜಿಸ್ಟರ್ಡ್ ಆಗಿದೆ. ಇದರ ನೂತನ ಶಿಲಾಮಯ ಶ್ರೀರಾಮ ಭಜನಾ ಮಂದಿರ ಲೋಕಾರ್ಪಣೆಗೊಂಡಿದೆ. ಶ್ರೀರಾಮ ಪ್ರತಿಷ್ಠೆ, ಬ್ರಹ್ಮ ಕಲಶಾಭಿಷೇಕ, ನಾಗ ಪ್ರತಿಷ್ಠೆ, ಆಶ್ಲೇಷ ಬಲಿ ಎಲ್ಲವೂ ಸಾನ್ನಿಧ್ಯದಲ್ಲಿ ಸಂಭ್ರಮದಲ್ಲಿ ಸಂಪನ್ನಗೊಂಡಿದೆ. 7 ವರ್ಷಕ್ಕೆ ನಡೆಯುವ 100 ವರ್ಷ ಪೂರೈಸಿದ 10ನೇ ವರ್ಷದ ಅಹೋರಾತ್ರಿ 7 ದಿನಗಳ ಭಜನಾ ಕಾರ್ಯಕ್ರಮಕ್ಕೆ ದೀಪ ಸ್ಥಾಪನೆಯ ಮೂಲಕ ಚಾಲನೆಯನ್ನೂ ನೀಡಲಾಯಿತು. ಹಾಗೆ ಪ್ರತಿನಿತ್ಯ ಮಧ್ಯಾಹ್ನ ಹಾಗೂ ಸಂಜೆ ಸಾರ್ವಜನಿಕ ಮಹಾ ಅನ್ನ ಸಂತರ್ಪಣೆ ನಡೆಯಲಿರುತ್ತದೆ. ಎಲ್ಲರೂ ಕಾರ್ಯಕ್ರಮದಲ್ಲಿ ಭಕ್ತಿ ಪೂರ್ವಕವಾಗಿ ಭಾಗವಹಿಸಬೇಕಾಗಿ ವಿನಂತಿಸಲಾಗಿದೆ.